ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ನಿಮ್ಲತಾ. ಇವತ್ತು ನಾವು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ಮನೆಯಲ್ಲೇ ಹೇಗೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅದ್ರ ಮೇಲೆ ಉದುರಿಸ್ತಾರಲ್ಲ ಪುಡಿ, ಆ ಪುಡಿನೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಚಟ್ನಿ ಪುಡಿನ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನಿಮಗೆ ಬಂದು ಸೇರ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮೊದಲಿಗೆ ಈಗ ನಾವು ಅಕ್ಕಿನ ಮತ್ತು ಉದ್ದಿನಬೇಳೆನ ನೆನೆಸ್ಕೊಳ್ಳೋಣ. ನಾನು ಒಂದು ಗ್ಲಾಸಲ್ಲಿ, ಈ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿನ. ನೀವು ರೇಷನ್ ಅಕ್ಕಿನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅದ್ರ ಜೊತೆ ನೀವು ಯಾವುದಾದ್ರೂ ಬಟ್ಲಲ್ಲಿ ತೊಗೊಳ್ಳಿ ಅಳತೆಗೋಸ್ಕರ, ಬಟ್ಲಾತು ಅಥವಾ ಗ್ಲಾಸ್ ಆದರೂ ನೋಡಿಲಿ. ಈಗ ಅದೇ ಕಪ್ಪಲ್ಲೇ 1 ಕಪ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ. ಕರೆಕ್ಟಾಗಿ 1 ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕಿ, ಮತ್ತು ಈಗ ಇದರಲ್ಲೇ ಈಗ 3/4 ಕಪ್ ಆಗೋಷ್ಟು ನಾನು ದಪ್ಪ ಅವಲಕ್ಕಿನ ಸೇರಿಸ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಇಡಿ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ. ಕಡಲೆಬೇಳೆನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕಡಲೆಬೇಳೆ ಹಾಕಿದ್ರೇ ನಮಗೆ ಆ ಟೆಕ್ಸ್ಚರ್ ಸಿಗೋದು. 1 ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನು ಹಾಕಿ, ನಾನು ಇವಾಗ ವಿಡಿಯೋದಲ್ಲಿ ಹಾಕಿರಲಿಲ್ಲ, ಆಮೇಲೆ ತೊಳೆದಾದ್ಮೇಲೆ ಹಾಕಿದ್ದೀನಿ, ಅದಕ್ಕೆ ಇವಾಗಲೇ ಹೇಳ್ತಿದ್ದೀನಿ. ಈಗ 1-2 ಸರಿ ಚೆನ್ನಾಗಿ ತೊಳ್ಕೊಂಬರೋಣ. ಕಿವುಚಿ ತೊಳಿಬೇಕು. ಅಕ್ಕಿ ಮತ್ತು ಉದ್ದಿನಬೇಳೆಯಲ್ಲಿ ತುಂಬ ಗಲೀಜಿರುತ್ತೆ, ಚೆನ್ನಾಗಿ ತೊಳ್ಕೊಳ್ಳೋಣ. ಕರೆಕ್ಟಾಗಿ ಈ ಅಳತೆಯಲ್ಲಿ ಹಾಕಿ ಮಾಡಿಬಿಟ್ರೆ ನಮಗೆ ಈ ಬೇರೆ ಏನೂ ಐಟಮ್ಸ್ ಹಾಕೋದು ಬೇಡ, ಅಷ್ಟು ಚೆನ್ನಾಗಿರೋ ದೋಸೆ ಸಿಗುತ್ತೆ ನಮಗೆ. ನೋಡಿ, ಈಗ ತೊಳ್ಕೊಂಬಂದಿದ್ದೀನಿ. ಈಗ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದು 5ರಿಂದ 6 ಗಂಟೆ ನೆನೆಸ್ಬಿಡೋಣ. ಬೆಳಗ್ಗೆ ನೆನೆ ಹಾಕಿದರೆ ಒಂದು 12 ಗಂಟೆ ನೆನೆ ಹಾಕಿದರೆ ರಾತ್ರಿ ಒಂದು 6ರಿಂದ 6:30 ಟೈಮಲ್ಲಿ ರುಬ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಎಲ್ಲ ನೆಂದಿದ್ದಾವೆ. ಈಗ ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನೆಂದಿರೋ ಅಕ್ಕಿನ ಸೇರಿಸ್ಕೊಂಡು ಅರ್ಧದಷ್ಟು ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಕೊಂಬರ್ಬೇಕು. ನಾವು ರುಬ್ಬೋದ್ರಲ್ಲೇ ಇರೋದು ನಮ್ಮ ದೋಸೆ ಚೆನ್ನಾಗಿ ಬರೋಕ್ಕೆ ಕಾರಣ. ನೋಡಿ, ಈಗ ಸ್ವಲ್ಪ ನೀರು ಸೇರಿಸ್ಕೋಬೇಕು, ತುಂಬ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ರುಬ್ಕೊಂಬಂದಿದ್ದೀನಿ. ಈಗ ಒಂದು ಅಗಲೊಂದು ಸ್ಟೀಲಿನ ಪಾತ್ರೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ತುಂಬ ಗಂಧದ ಥರ ನೈಸಾಗಿ ರುಬ್ಕೊಂಬನ್ನಿ. ಈಗ ರುಬ್ಕೊಂಬಂದಿದ್ದೀನಿ. ಈಗ ಉಳಿದಿರೋ ಅಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ಒಂದೇ ಸರಿಗೆ ತುಂಬ ಸೇರಿಸ್ಕೊಂಡು ರುಬ್ಕೊಳ್ಳೋಕೆ ಹೋಗಬೇಡಿ, ತುಂಬ ನೈಸ್ ಆಗಲ್ಲ ಆವಾಗ. ಇದೇ ಥರ ಸ್ವಲ್ಪನೇ ಹಾಕ್ಕೊಂಡು 3 ಸರಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ನೋಡಿ, ಈಗ ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಈಗ ಇದನ್ನು ಆಲ್ಮೋಸ್ಟ್ ಸ್ಟೀಲಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ, ಹಾಗಾದರೆ ಚೆನ್ನಾಗಿ ಹಿಟ್ಟು ಉಳಿ ಬರುತ್ತೆ, ಚೆನ್ನಾಗಿ ಉದ್ಗಿರುತ್ತೆ. ನೋಡಿ, ಈಗ ಚೆನ್ನಾಗಿ 1 ಸ್ಪೂನ್ ತಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಸ್ಪೂನಲ್ಲಾದ್ರೂ ಕಲಿಸ್ಕೊಳ್ಳಿ, ಇಲ್ಲ ಕೈಯಲ್ಲಾದ್ರೂ ಕಲಿಸ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಬಿಡದೆ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ ಬೆಳಗ್ಗೆ. ಇವಾಗ ಉಪ್ಪು ಏನು ಸೇರ್ಸೋಕೆ ಹೋಗಬಾರ್ದು, ಜಸ್ಟ್ ಇದನ್ನ ತಟ್ಟೆ ಮುಚ್ಚಿಟ್ಬಿಡಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ನೋಡಿ, ಈ ಥರ ಗೆರೆ ಎಳೆದ್ರೆ ಸ್ಪೂನಲ್ಲಿ ಅದು ಕೂಡ್ಕೋಬಾರ್ದು, ಹಾಗಿದ್ರೆ ಹದ ಕರೆಕ್ಟಾಗಿದೆ ಅಂತ ಹಿಟ್ಟಿಂದು. ಈಗ ಇದಕ್ಕೊಂದು ತಟ್ಟೆ ಮುಚ್ಚಿಟ್ಟು ಮೇಲೆ ಒಂದು ಭಾರವಾಗಿರೋದು ಕುಟ್ಟಾಣಿನೋ ಅಥವಾ ಕಲ್ಲಾದರೂ ಏನಾದರೂ ಇಟ್ಬಿಡಬೇಕು. ಈಗ ಈ ರಾತ್ರಿ ಇಡೀ ಚೆನ್ನಾಗಿ ಇಟ್ಟು ಉದುಗಿರುತ್ತೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿಲ್ಲಿ ದೋಸೆ ಮೇಲೆ ಉದುರಿಸ್ತಾರಲ್ಲ ಚಟ್ನಿ ಪುಡಿ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಸಣ್ಣ ಸ್ಪೂನಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತೊಗೊಂಡು ಎಣ್ಣೆ ಸೇರಿಸ್ಕೊಳ್ದೇನೆ ಚೆನ್ನಾಗಿ ಹುರ್ಕೊಳ್ಳೋಣ. ಉದ್ದಿನಬೇಳೆ ಎಲ್ಲ ಕೆಂಪಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ನಿಧಾನ ಉರಿಯಲ್ಲಿ. ನೋಡಿ, ಈಗೆಲ್ಲ ಕಲರ್ ಚೇಂಜ್ ಆಗಿದ್ದಾವೆ. ಇದನ್ನು ತೆಗೆದು ಒಂದು ತಟ್ಟೆಗೆ ತಕ್ಕೊಳ್ಳೋಣ. ಈಗ ಅದಕ್ಕೆ ನಮ್ಮ ಖಾರಕ್ಕೆ ಒಂದು 10-12 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 2 ಹೆಸರು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಸೇರಿಸೋದೇನು ಬೇಡ. ನೋಡಿ, ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಇವಾಗ ಅದೇ ತಟ್ಟೆಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ, 1 ಗಡ್ಡೆ ಆಗೋಷ್ಟು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ.
ಒಂದೇ 1 ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಬರಬೇಕು. ಚೂರೇ ಚೂರು ಬೆಲ್ಲ ಸೇರಿಸ್ಕೊಳ್ಳಿ. ನೋಡಿ ಈ ಥರ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ, ರುಬ್ಕೊಂಬಂದಿದ್ದೀನಿ. ಈಗ ಪುಡಿ ರೆಡಿ ಆಯಿತು. ಈಗ ದೋಸೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿದು ಕಾಯಿ ಚಟ್ನಿ ರೆಸಿಪಿ ತೋರಿಸಿಲ್ಲ, ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅಂತ. ಒಂದು ಹಳೆ ವಿಡಿಯೋದಲ್ಲಿ ಕಾಯಿ ಚಟ್ನಿ ರೆಸಿಪಿ ಮತ್ತು ಆಲೂಗಡ್ಡೆ ರೆಸಿಪಿ ಇದೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ಇಲ್ಲ ನೀವು ಹೆಂಗೆ ಮಾಡ್ತೀರೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಹಿಟ್ಟು ಹುದುಗಿದೆ. ಚೆನ್ನಾಗಿ ಕೈ ಆಡಿಕೊಂಡು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಹಿಟ್ಟು ಜಾಸ್ತಿ ಅನಿಸಿದರೆ ಒಂದು ಸ್ವಲ್ಪ ಮೊದಲು ಪಾತ್ರೆಯಿಂದ ಬೇರೆದು ಎತ್ತಿಟ್ಕೊಂಡು ಅದಾದಮೇಲೆ ಉಪ್ಪು ಸೇರಿಸ್ಕೊಳ್ಳಿ. ಎಲ್ಲದನ್ನೂ ಒಂದೇ ಸರಿಗೆ ಉಪ್ಪು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. 1 ಸ್ಪೂನ್ ಆಗೋಷ್ಟು ಸಕ್ಕರೆನೂ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಕಾದಿರೋ ಹಂಚಿಗೆ ಈ ಥರ ನೀರು ಸಿಮ್ಮಿಸ್ಕೊಂಡು ಆಮೇಲೆ ದೋಸೆ ಹುಯ್ಕೋಬೇಕು. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಎಣ್ಣೆಲೆ ಹಂಚು ಕಾಯಕ್ಕೆ ಬಿಡಬೇಕು. ಹಾಗಾದರೆ ದೋಸೆ ನಮ್ಮ ಸ್ವಲ್ಪನೂ ಹಿಡ್ಕೊಳ್ಳಲ್ಲ. ಈಗ ಚೆನ್ನಾಗಿ ಕಾದ್ಮೇಲೆ ನೀರು ಸಿಮಿಸ್ಕೊಂಡು ಒರೆಸ್ಕೊಂಡು ದೋಸೆ ಹಾಕ್ಕೋಬೇಕು. ಎಣ್ಣೆ ಅಂಶ ಇರಬಾರ್ದು ಹಂಚಲ್ಲಿ. ಈ ಥರ ನೋಡಿ ಚೆನ್ನಾಗಿ ನಮ್ಗೆ ಯಾವ ಥರ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೊಳ್ಳಿ. ಒಂದು ನಿಮಿಷದಷ್ಟು ಬೆಂದ ಮೇಲೆ ಈಗ ಇದಕ್ಕೆ ನಾನು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಚೆನ್ನಾಗಿ ಎಲ್ಲ ಸೈಡಲ್ಲೂ ಸವರ್ಕೋಬೇಕು. ನಿಮಗಿನ್ನೂ ಬೆಣ್ಣೆ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ಉದುರಿಸ್ಕೋಬೇಕು ಎಲ್ಲ ಕಡೆನೂ. ದೋಸೆನ ಬೇಯಿಸ್ಕೋಬೇಕಾದ್ರೆ ನಾವು ಯಾವತ್ತೂ ಲೋ ಫ್ಲೇಮಲ್ಲೇ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಜಾಸ್ತಿ ಮಾಡಿಟ್ಕೊಂಡು ಬೇಯಿಸಿದ್ರೆ ದೋಸೆ ಬೇಗ ಸಿದೋಗುತ್ತೆ ಮತ್ತು ರುಚಿನೂ ಚೆನ್ನಾಗಿರಲ್ಲ. ಅದಕ್ಕೆ ಯಾವತ್ತೂ ನಾವು ದೋಸೆ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ಥರ ಎಲ್ಲ ಕಡೆನೂ ದೋಸೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಹಂಚನ್ನು ತಿರುಗಿಸ್ಕೊತಾ ಬೇಯಿಸ್ಕೊಳ್ಳಿ. ಒಂದೊಂದು ಸರಿ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬ್ರೌನ್ ಕಲರ್ ಆಗೇ ಇರಲ್ಲ. ಆ ಥರ ಮಾಡಿಕೊಂಡು ಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಈ ಥರ ರೋಲ್ ಮಾಡಿಬಿಟ್ರೆ ನಮಗೆ ಅಂಗಡಿಲಿ ಸಿಗುತ್ತಲ್ಲ ಹೋಟ್ಲಲ್ಲಿ, ಅದೇ ಥರದ್ದು ದೋಸೆ, ಬೆಣ್ಣೆ ದೋಸೆ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ತಿಂದವ್ರು ಮಾತ್ರ ತುಂಬ ಫಿದಾ ಆಗಿಬಿಡ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಖಂಡಿತವಾಗ್ಲೂ ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇಷ್ಟ ಆದರೆ ಸ್ವಲ್ಪನಾದರೂ ನಾನು ಹಾಕೋ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಗ್ರೋತ್ಗೆ ಬೇಕೇ ಬೇಕಾಗುತ್ತೆ. ಈಗ 2ನೇ ದೋಸೆ ಮಾಡ್ಕೊಂಡಿದ್ದೀನಿ. 2ನೇ ದೋಸೆನೂ ಈ ಥರ ಹಾಕ್ಕೊಂಡು, 2ನೇ ದೋಸೆ ಹಾಕಬೇಕಾದ್ರೂ ಅಷ್ಟೇ ನೀರು ಸಿಮಿಸ್ಕೊಂಡು ಹಂಚನ್ನು ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಹಾಕ್ಕೋಬೋದು. ಆಮೇಲೆ ಬೆಣ್ಣೆ ಸವರ್ಕೊಂಡು ಪುಡಿ ಉದುರಿಸ್ಕೊಂಡು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ರೋಲ್ ಮಾಡಿಬಿಟ್ರೆ ಬೆಣ್ಣೆ ದೋಸೆ ರೆಡಿ ಆಗಿಬಿಡುತ್ತೆ. ತಿಂದವ್ರು ಮಾತ್ರ ನಿಮ್ಗೆ ಥ್ಯಾಂಕ್ಸ್ ಹೇಳೋದಂತೂ ಮರೆಯಲ್ಲ. ನೋಡಿದ್ರಲ್ಲ ಈಸಿಯಾಗಿ ಮನೇಲಿ ಹೇಗೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ಮನೇಲಿ ಮಾಡ್ಕೊಳ್ಳೋದು ಅಂತ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.